ದಯವಿಟ್ಟು 30 ರೂಪೀಸ್ ಕಾಟನ್ ಬಟ್ಟೆ ಸಿಗುತ್ತೆ, ಅದರಲ್ಲಿನೇ ಮಾಡಬೇಕು. ಇದರಲ್ಲಿ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಪ್ಪ. ಸ್ಟವ್ ಮೇಲೆ ಪ್ಲಾಸ್ಟಿಕ್ ಎಲ್ಲ ಇಡ್ತಾರ? ಇದೆಲ್ಲ ನಾವು ಹೇಳಿ ನಿಮಗೆ ಇದು ಮಾಡೋ ವಿಚಾರ ಅಲ್ಲ, ನಿಮಗೆ ಗೊತ್ತಿರಬೇಕು. ದಯವಿಟ್ಟು ಇದನ್ನು ಚೇಂಜ್ ಮಾಡಿ. ನಾನು ನಾಳೆ ಬೆಳಗ್ಗೆ ಬರ್ತೀನಿ. ಏನಕ್ಕೆ ಈ ಆಯಿಲ್ ಯೂಸ್ ಮಾಡ್ತಿದ್ರೆ? ಈಗ 100 ರೂಪೀಸ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ. ಇದೇ ಫೈನಲ್, ಅರ್ಥ ಆಯ್ತಾ? ಸ್ಟೋರ್ ಮೇಲೆ ಇದೆ ಜಾಗ ಒಂಚೂರು ಜಾಗ ಬಿಡ್ರ ವಿಡಿಯೋ ಮಾಡ. ಮಧ್ಯಾಹ್ನ ಏನಿದೆ ಊಟ? ಟೈಮ್ಗೆ ಕೊಡ್ತೀರಾ? ನಿನ್ನೆ ಯಾಕೆಲ್ಲ ಇಶ್ಯೂ ಆಯಿತು? ಏನಿದು ಆಯಿಲ್ ಇದು? ಅದೇ ಪ್ರೈಸ್ ಬೇರೆ ಸಿಗುತ್ತಲ್ಲ, ಚೇಂಜ್ ಮಾಡಿಸಿರ್ಬೇಕು. ಅದು 50% ವರ್ಕ್ ಕಂಪ್ಲೀಟ್ ಆಗಿದೆ. 50% ವರ್ಕ್ ಕಂಪ್ಲೀಟ್ ಆಗಿದೆ. ಕೆಲಸ ಡೈಲಿ ಆಗ್ತದೆ. ಈ ಪೋರ್ಷನ್ ಕಂಪ್ಲೀಟ್ ಬಿಟ್ಬಿಟ್ಟು ನೆಕ್ಸ್ಟ್ ಇಂಟರ್ನ್ ಶಿಫ್ಟ್ ಆಗ್ತದೆ. When will you complete the day shift? This month end. maintenance ಕ್ಯೂರಿಂಗ್ ಆಗುತ್ತೆ. ಅದು ವಾಟ್ ನಾವು ಹಿಂದೆ ಇದು days time ಬೇಗ ಮಾಡ್ತೀವಿ. ಸಿಗ್ನಿಫಿಕೆಂಟ್ ಆಗ್ತದೆ. ಸೊ ಇದೆಲ್ಲ ಎಕ್ಸಿಕ್ಯೂಟ್ ಆಗಿದೆ. ಆಯ್ತು. ಯಾಕಂದ್ರೆ ಎಂಟೈರ್ ಬಿಲ್ಡಿಂಗ್ ಪೇಂಟಿಂಗು ಆಗುತ್ತೆ ಮೇಡಮ್. ರೋಡ್ ಇದೆ ಎಲ್ಲ ಪ್ರಾಬ್ಲಮ್. ಈಗ ಫಸ್ಟ್ ಅವರಿಗೆ ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಡಿ. ಈಗ ಮೊನ್ನೆ MG ರೋಡಲ್ಲಿ ಅದೇ ಲಿಸನ್ ಟು ಮೀ. ಟಾಯ್ಲೆಟ್ಸ್ ಏನು ರಿಪೇರ್ ವರ್ಕ್ ಇದೆ ಬೇಗ ಮಾಡಿ ಮುಗಿಸಿ ಹ್ಯಾಂಡ್ ಓವರ್ ಮಾಡಿ. ಹೇಳಿದ್ದೀವಲ್ಲ, ಇಡ್ಲಿಗೆಲ್ಲ ಪ್ಲಾಸ್ಟಿಕ್ ಇದು ಬಳಸಂಗಿಲ್ಲ. ಮತ್ತು ಆಯಿಲ್ ಎಲ್ಲ ಪ್ಲೀಸ್ ಈಗ ಏನು 140 ರೂಪೀಸ್ ಎಲ್ ಸಮ್ ಗುಡ್ ಆಯಿಲ್. ಮತ್ತು ಎಲ್ಲ ನೀಟಾಗಿ ಸ್ಟೋರ್ ಮಾಡಿ. ಬೆಳಗ್ಗೆ ವಸಂತ ನರಸಾಪುರ ಫೇಸ್ 4ಅಲ್ಲಿ ನಾವು ಏನು ಒಂದು 1700 ಎಕರೆ ಹಸ್ತಾಂತರ ಮಾಡಬೇಕು LNT ಅವರಿಗೆ. ಆ ಜಾಗವನ್ನು ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಕೆಲವೊಂದು ಇಶ್ಯೂಸ್ ಇದೆ. ಆ ಇಶ್ಯೂಸನ್ನು ಹಂತವಾಗಿ ನಾವು ಅದನ್ನು ಟ್ಯಾಕಲ್ ಮಾಡಿ ಲ್ಯಾಂಡನ್ನು ಡೆವಲಪ್ಮೆಂಟ್ ವರ್ಕ್ಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಮ್ಮ ಮಾನ್ಯ ಗೃಹ ಸಚಿವರು ನಿರ್ದೇಶನ ನೀಡಿದ್ದಾರೆ. ಸೊ ಅದು ಪ್ರಕಾರ ಇವತ್ತು ಬೆಳಗ್ಗೆ ನಾವು ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, KIDAದವರು ಮತ್ತು LNT ಅವರು ಎಲ್ಲರೂ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಇದು ಆಲ್ಮೋಸ್ಟ್ ಒಂದು 3rd ಮೀಟಿಂಗ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಏನು ಈ ಮರ ಮಾಲ್ಕೀಸ್ ಎಲ್ಲ ಇವ್ಯಾಲ್ಯೂಯೇಷನ್ ಆಗಬೇಕು, ಅದನ್ನು ತ್ವರಿತಗತಿಯಲ್ಲಿ ಆಗಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆಗೆ. ಮತ್ತು ಕಂದಾಯ ಇಲಾಖೆ ಕೂಡ ಕೆಲವೊಂದು ಜಾಗವನ್ನು ಗುರುತು ಮಾಡುವುದು ಮತ್ತು ಹ್ಯಾಂಡ್ ಓವರ್ ಮಾಡುವುದಕ್ಕೆಲ್ಲ ಅವರು ಸಹಕಾರ ನೀಡಬೇಕು ಅಂತ ಹೇಳಿದ್ದೀವಿ. ಅದು ಇಲ್ಲದೆ LNT ಅವರಿಗೆ ಈಗಾಗಲೇ ಏನು ಒಂದು 700 ಏಕರ್ಸ್ ಕೊಟ್ಟಿದ್ದೀವಿ, ಅದರಲ್ಲಿ ಕೂಡ ಬೇಗ ಕೆಲಸ ಎಲ್ಲ ಪ್ರಾರಂಭ ಆಗಬೇಕು ಅಂತ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ಮತ್ತು ಪ್ರತಿದಿನ ನಮಗೆ ಎಷ್ಟು ಜಮೀನು ಹಸ್ತಾಂತರ ಆಗ್ತಾಯಿದೆ ಅಂತ ನಮಗೆ ವರದಿ ಸಲ್ಲಿಸಬೇಕು ಅಂತ ಕೂಡ ನಾವು ನಿರ್ದೇಶನ ನೀಡಿದ್ದೀವಿ. ಸೊ ಒಟ್ಟಾರೆ ನಮ್ಮದು ಉದ್ದೇಶ ಏನಂತ ಹೇಳಿದ್ರೆ ಈ ಫೇಸ್ 4ಅಲ್ಲಿ ಡೆವಲಪ್ಮೆಂಟು ಬೇಗ ಆಗಬೇಕು ವಸಂತ ನರಸಾಪುರಲ್ಲಿ ಅನ್ನೋದು ನಮ್ಮ ಜಿಲ್ಲಾ ಆಡಳಿತದ್ದು ಉದ್ದೇಶ ಇದೆ. ಮತ್ತು ನಿನ್ನೆ ನಮಗೆ ಕಂಪ್ಲೇಂಟ್ ಬಂತು, ಈಗ ತುಮಕೂರು ಯೂನಿವರ್ಸಿಟಿಯಿಂದ ಸ್ವಲ್ಪ ಹಾಸ್ಟೆಲಲ್ಲಿ ಆಲ್ಮೋಸ್ಟ್ 250 ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಸ್ವಲ್ಪ ಊಟದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಇವತ್ತು ಬೆಳಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಇಲ್ಲಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಒಳ್ಳೆ ಕ್ವಾಲಿಟಿ
ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು. ಮತ್ತು ಅವರು ಇಡ್ಲಿಯನ್ನು ಬೇಯಿಸ್ತಾ ಇದ್ದಾರೆ ಪ್ಲಾಸ್ಟಿಕ್ ಇದರಲ್ಲಿ ಶೀಟಲ್ಲಿ ಬೇಯಿಸ್ತಾ ಇದ್ದಾರೆ. ಸೊ ವಿಚ್ ಇಸ್ ನಾಟ್ ಅ ಹೆಲ್ದಿ ಪ್ರಾಕ್ಟೀಸ್. ಸೊ ಅವ್ರಿಗೆ ಒಂದು 1 ಮೀಟರ್ ಆಫ್ ಕ್ಲಾತ್ ಇಸ್ ಆಲ್ಮೋಸ್ಟ್ 30 rupees ಕಾಟನ್ ಕ್ಲಾತ್. ಅದನ್ನು ಬಳಸಿ ಇಡ್ಲಿಯನ್ನು ಬೇಯಿಸಬೇಕು ಅಂತ ನಾವು ಹೇಳಿದ್ದೀವಿ. ಅದು ಇಲ್ಲದೆ ವಾಟ್ ಎವರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾರೆ ಅದು ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಟು ಆಲ್ ದಿ ಅಫಿಷಿಯಲ್ಸ್ ಇಯರ್. ಮತ್ತು ಅವರಿಗೆ ಸ್ವಲ್ಪ ಟಾಯ್ಲೆಟ್ಸ್ದು ಕನ್ಸ್ಟ್ರಕ್ಷನ್ಸ್ ಮತ್ತು ರಿಪೇರಿ ವರ್ಕ್ಸ್ ನಡೀತಾ ಇದೆ, ಅದನ್ನು ಬೇಗ ಮಾಡಿ ಮುಗಿಸ್ಬೇಕು ಮತ್ತು ಕಾಂಟ್ರಾಕ್ಟರ್ಗೆ ಹೇಳಿಸ್ಬೇಕು ಅಂತ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಇಷ್ಟೆಲ್ಲ ಆಲ್ಮೋಸ್ಟ್ ಒಂದು 10 days ಒಳಗಡೆ ಮಾಡಬೇಕು. ಆ್ಯಂಡ್ ಯು ಪ್ಲೀಸ್ ಎನ್ಶೋರ್ ಕ್ವಾಲಿಟಿ ಫುಡ್ ಇಸ್ ಗಿವನ್ ಅಂತ ಹೇಳಿದ್ದೀನಿ. ಅಷ್ಟೇ. ಎಲ್ಲನೂ ಕಾರ್ಪೊರೇಷನ್ ಕಂಪ್ನಿ ಪ್ಲೇಸ್ ಮಾಡಿ ಕಮಿಟಿ ಅಪ್ರೂವಲ್ ತೊಗೊಂಡು ಮೆಂಟೇನ್ಸ್ ಮಾಡ್ತೀವಿ. ಆಯಿತು, ಹಂಗೆ ಪುಟಪ್ ಮಾಡೋಕ್ಕೆ ಹೇಳಿ. ಒಟ್ಟಾರೆ ಇದು ಇಟ್ ಶುಡ್ ಬಿ ಫಂಕ್ಷನಲ್. ಸದ್ಯಕ್ಕೆ ಮೇಡಮ್ ಸದ್ಯಕ್ಕೆ ರೆಡಿ ಮಾಡಿಸ್ತೀವಿ ಅವ್ರು ಅಂತ ಹೇಳಿ ಈಗ ಯಾರು ರೆಡಿ ಮಾಡೋದು? ಮತ್ತೆ ಸ್ಮಾರ್ಟ್ ಸಿಟಿಯಿಂದಲೇ ರೆಡಿ ಮಾಡಿ ಕಾಂಟ್ರಾಕ್ಟರ್ ಒನ್ ಟೈಮ್ ರೆಡಿ ಮಾಡಿ ಹ್ಯಾಂಡಿಂಗ್ ಓವರ್ ಕ್ಲೇಮ್ ಮಾಡಿ 22ರಲ್ಲಿ ಇದು ಹ್ಯಾಂಡ್ ಓವರ್ ಆಗಿದೆ. ಹಾಗೆ ಓಕೆ, ಫಸ್ಟ್ ಇದನ್ನು ಮೇಂಟೆನೆನ್ಸ್ ಮಾಡಿ ಯೂಸಬಲ್ ಕಂಡೀಷನ್ಗೆ ತಗೊಂಡು ಬನ್ನಿ. ನಂಬರ್ 1. ನಂಬರ್ 2 ಅದು ಮೇಂಟೆನೆನ್ಸದು ವಿ ವಿಲ್ ಸಿ ಕಾರ್ಪೊರೇಷನ್. ಅದಕ್ಕೆ ಸೆಕ್ಯೂರಿಟಿ ಪರ್ಪಸ್ ಮುಂದೆ ಗೇಟ್ಸ್ ನೈಟು ಓಪನ್ ಇರುತ್ತೆ. ನೈಟ್ ಅಷ್ಟು ಎಲ್ಲ ಕಳ್ಕೊಂಡು ಆಯಿತು. Why did you bring your children down? ಲೈಬ್ರರಿಯಲ್ಲಿ ಇವತ್ತು ಏನು ಫಂಕ್ಷನ್? ರಾಜ್ಯದಿಂದ ಕಲೆ ನೆಕ್ಸ್ಟ್ ಆಟ ಅಂತ ಒಂದು